ಇತ್ತೀಚೆಗೆ ನಟಿ ಪವಿತ್ರ ಜೈರಾಮ್ ಕಾರು ಅಪಘಾತದಿಂದ ತೀವ್ರ ಆಘಾತಕ್ಕೊಳಗಾಗಿ ಸಾವನ್ನಪ್ಪಿದ್ರು. ಪವಿತ್ರ ಜೈರಾಮ್ ಅಗಲಿಕೆ ಟಾಲಿವುಡ್ ಮತ್ತು ಸ್ಯಾಂಡಲ್ವುಡ್ಗೆ ಬಿಗ್ ಶಾಕ್ ನೀಡಿತ್ತು. ಇದೀಗ ಮತ್ತೊಂದು ಆಘಾತಕಾರಿ ಘಟನೆ ನಡೆದೇ ಹೋಗಿದೆ. ಅದೇ ಕಾರ್ನಲ್ಲಿ ಪವಿತ್ರ ಜೈರಾಮ್ ಅವರ ಜೊತೆಗೆ ಪ್ರಯಾಣ ಮಾಡ್ತಾ ಆಕ್ಸಿಡೆಂಟ್ನಿಂದ ಗಾಯಗೊಂಡು ಚೇತರಿಸಿಕೊಳ್ತಾ ಇದ್ದ ಟಾಲಿವುಡ್ನ ಖ್ಯಾತ ನಟ ಪವಿತ್ರ ಜೈರಾಮ್ ಅವರ ಸ್ನೇಹಿತ ಚಂದು ಕೂಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪವಿತ್ರ ಅವರ ಸಾವಿನ ಬಳಿಕ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಚಂದು ಪವಿತ್ರ ಇಲ್ಲದ ಜೀವನವನ್ನ ಕಲ್ಪಿಸಿಕೊಳ್ಳಲು ಆಗಲ್ಲ ಅಂತ ಭಾವುಕರಾಗಿದ್ರು. ಅದೇ ನೋವಿನಲ್ಲೇ ಚಂದು ತೆಲಂಗಾಣದ ಮಣಿಕೊಂಡದಲ್ಲಿರುವ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ನೇಣಿಗೆ ಕೊರಳೊಡ್ಡಿದ್ದಾರೆ. ಇನ್ನು ತ್ರಿನಯನಿ ಧಾರಾವಾಹಿಯಲ್ಲಿ ಚಂದು ಮತ್ತು ಪವಿತ್ರ ಒಟ್ಟಿಗೆ ನಟಿಸಿದ್ರು. ನನಗೆ ನೀನು ನಿನಗೆ ನಾನು ಅಂತ ಇದ್ದ ಈ ಜೋಡಿ ಮದುವೆಯ ಕನಸನ್ನ ಹೊತ್ತು ಹೆಜ್ಜೆ ಹಾಕ್ತಿದ್ರು. ಆದರೆ ವಿಧಿಯಾಟಕ್ಕೆ ಈ ಸುಂದರ ಜೋಡಿ ಬಲಿಯಾಗಿರುವುದಂತೂ ದುರಂತ. ಇನ್ನು ನಟ ಚಂದು ಅಲ್ಕಾಪುರ ಕಾಲೋನಿಯ ರಸ್ತೆ ನಂಬರ್ 20ರ ಹಾಲ್ಮಾರ್ಕ್ ಹೆಸರಿನ ಅಪಾರ್ಟ್ಮೆಂಟ್ನಲ್ಲಿ ಕಳೆದ 1.5 ವರ್ಷದಿಂದ ಪವಿತ್ರ ಮತ್ತು ಮಕ್ಕಳೊಂದಿಗೆ ವಾಸ ಮಾಡುತ್ತಿದ್ರು. ಅದೇ ಅಪಾರ್ಟ್ಮೆಂಟ್ನಲ್ಲಿ ಚಂದು ಸಾವನ್ನಪ್ಪಿದ್ದಾರೆ. ಚಂದು ನಿನ್ನೆ ಸಂಜೆಯವರೆಗೂ ಕೂಡ ಬಾಗಿಲು ಓಪನ್ ಮಾಡದೆ ಒಳಗಡೆ ಇದ್ರು ಅಂತ ನಟ ಚಂದು ಅವರನ್ನ ಭೇಟಿಯಾಗಲು ಬಂದ ಅವರ ಸ್ನೇಹಿತರಿಗೆ ಬಿಲ್ಡಿಂಗ್ ವಾಚ್ಮ್ಯಾನ್ ಸೂರಿಬಾಬು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರು ಬಂದಾಗ ಚಂದು ನೇಣಿನ ಕುಣಿಕೆಯಲ್ಲಿದ್ದಿದ್ದು ಬೆಳಕಿಗೆ ಬಂದಿದೆ. ತಕ್ಷಣವೇ ಸ್ನೇಹಿತರು ನರಸಿಂಗಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟರು. ಪೊಲೀಸರು ಸ್ಥಳಕ್ಕಾಗಮಿಸಿ ಪ್ರಕರಣವನ್ನ ದಾಖಲಿಸಿಕೊಂಡು ಪ್ರಕರಣದ ತನಿಖೆಯನ್ನ ನಡೆಸುತ್ತಿದ್ದಾರೆ. ತನಿಖೆಯ ನಂತರ ಚಂದು ಅವರ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಕಾರಣ ಕೂಡ ಹೊರಬೀಳುತ್ತೆ. ಇನ್ನು ಪವಿತ್ರ ಮತ್ತು ಚಂದು ಅವರ ನಿಧನದ ಬಗ್ಗೆ ಮಾತನಾಡಿರುವ ಬಿಲ್ಡಿಂಗ್ ವಾಚ್ಮ್ಯಾನ್ ಅವರ ಅಗಲಿಕೆ ತುಂಬಾ ದುಃಖವನ್ನ ಉಂಟು ಮಾಡಿದೆ ಅಂತ ನೋವನ್ನ ತೋಡಿಕೊಂಡಿದ್ದಾರೆ. ಇನ್ನು ಮರಣೋತ್ತರ ಪರೀಕ್ಷೆಯ ಬಳಿಕ ಚಂದು ಮೃತದೇಹವನ್ನ ಅವರ ಪೋಷಕರು ಸಿಕಂದರಾಬಾದ್ನಲ್ಲಿರುವ ಅವರ ನಿವಾಸಕ್ಕೆ ಕೊಂಡೊಯ್ಯಲಿದ್ದಾರೆ ಎಂಬ ಮಾಹಿತಿಯೂ ಕೂಡ ಸಿಕ್ಕಿದೆ. ಇನ್ನೊಂದು ಆಘಾತಕಾರಿ ಸಂಗತಿ ಏನಪ್ಪಾ ಅಂದ್ರೆ ಮೇ 16ರಂದು ಪವಿತ್ರ ಹುಟ್ಟುಹಬ್ಬಕ್ಕೆ ಇನ್ಸ್ಟಾಗ್ರಾಂನಲ್ಲಿ ಚಂದು ವಿಶ್ ಮಾಡಿದ್ರು. 2 ದಿನದಲ್ಲಿ ನಾನು ನಿನ್ನ ಹತ್ತಿರ ಬರ್ತೇನೆ ಅಂತ ಚಂದು ಬರೆದುಕೊಂಡಿದ್ರು. ಇದಾದ ಮರುದಿನವೇ ಅಂದ್ರೆ ನಿನ್ನೆ ಮನೆಯ ಬಾಲ್ಕನಿಯಲ್ಲಿ ನೇಣು ಹಾಕೊಂಡು ಸಾವಿಗೆ ಶರಣಾಗಿದ್ದಾರೆ. ಲಭ್ಯವಾಗಿರುವ ಮಾಹಿತಿಯ ಪ್ರಕಾರ ಚಂದು 2015ರಲ್ಲಿ ಶಿಲ್ಪಾ ಎಂಬುವರನ್ನ ಪ್ರೀತಿ ಮಾಡಿ ಮದುವೆಯಾಗಿದ್ರು. ಚಂದುಗೆ 2 ಮಕ್ಕಳು ಕೂಡ ಇದ್ದಾರೆ ಅಂತ ಹೇಳಲಾಗ್ತಿದೆ. ಅದೇನೇ ಇರಲಿ, ಪವಿತ್ರ ಅವರ ಮಕ್ಕಳಿಗೆ ಆಸರಿಯಾಗಿ ಬೆನ್ನೆಲುಬಾಗಿ ನಿಲ್ಬೇಕಿದ್ದ ಚಂದ್ರಕಾಂತ್ ಆ 2 ಮಕ್ಕಳನ್ನ ಅನಾಥರನ್ನಾಗಿಸಿ ಬಾರದ ಲೋಕಕ್ಕೆ ಪ್ರಯಾಣಿಸಿದ್ದು ಮಾತ್ರ ದುರಂತವೇ ಸರಿ.